guys, welcome back to Pushpa Sanju YouTube channel. ಏನಂತ ತಮ್ಮನೆಯಲ್ಲೇ ನೋಡಿರ್ತೀರಾ. ಆ್ಯಂಡ್ ಇನ್ನೊಂದು ಏನಂದರೆ ಇವತ್ತು ಸ್ಯಾರಿ ಕಲೆಕ್ಷನ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ನೆನ್ನೆ ಬ್ಲಾಗಲ್ಲಿ ತುಂಬ ಸತಿ ಹ್ಯಾಂಡ್ ಅಂತ ಯೂಸ್ ಮಾಡಿಬಿಟ್ಟಿದ್ದೀನಿ, ಸರಿ ಮಾಡ್ಕೊತೀನಿ. ಫಸ್ಟ್ ಬ್ಲಾಗ್ ಆಗಿರೋದಕ್ಕೆ ಹಾಗಾಗಿದೆ. ಮತ್ತು ಇನ್ನೊಂದು ಏನಂದರೆ ನೆನ್ನೆ ತೋರಿಸಿದ್ದೀನಿ, ನಮ್ಮ ಇಲ್ಲಿ ಫ್ರೇಮ್ ತೋರಿಸಿದ್ದೆ ನಮ್ಮ ಅಕ್ಕಂದು ಮತ್ತು ನಮ್ಮ ಭಾವಂದು ಕಾಣಿಸ್ತಿದ್ದು ಅನಿಸುತ್ತೆ. ಈಗ ಫುಲ್ಲು ನೆನ್ನೆ ಆಫ್ ತೋರಿಸ್ಬಿಟ್ಟಿದ್ದೀನಿ, ಇವತ್ತು ಫುಲ್ ತೋರಿಸ್ತೀನಿ, ನೋಡ್ಬಿಡಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇನ್ನೊಂದು ಏನಂದರೆ ವ್ಲಾಗಲ್ಲಿ ಯಾವಾಗಲೂ ಒಬ್ಬಳೇ ಇರ್ತಾಳಲ್ಲ ಅವ್ರ ಮನೆಯಲ್ಲಿ, ಅವ್ರ ಪೇರೆಂಟ್ಸ್ ಯಾರೂ ಇರಲ್ವಾ ಅಂತ ನೀವು ಅನ್ಕೋಬೋದು. ನನ್ನ ಜೊತೆ ನಮ್ಮ ಅಮ್ಮನೂ ಇದ್ದಾರೆ, ಬಟ್ ಅವ್ರು ಕ್ಯಾಮ್ರಲ್ಲಿ ಕಾಣಿಸ್ಕೊಳ್ಳಲ್ಲ ಅಷ್ಟೇ, ಯಾಕಂದರೆ ಅವ್ರಿಗೆ ಕ್ಯಾಮ್ರಾ ಫೀವರ್ ಇದೆ. ಮತ್ತು ಇನ್ನೊಂದು ಏನಂದರೆ ಯಾರೋ ನೋಡಿದವ್ರೆ ಏನು ಅನ್ಕೊತಾರೆ ಅಂತ ಒಂದು ಇದು ಇದೆ. ಸೊ ಗೈಸ್, ಇನ್ನೊಂದು ಏನಂದರೆ ನೋಡೋರೆಲ್ಲ ಏನು ಅನ್ಕೊತಾರೆ ಅಂತ ಹೋದರೆ ನೋಡೋರೆಲ್ಲ ಅನ್ನೋರೆಲ್ಲ ಬಂದುಬಿಟ್ಟು ನಮಗೆ ಅನ್ನ ಹಾಕಲ್ಲ. ಅದೊಂದು ಫಿಲಾಸಫಿ ಹೇಳ್ತಾ ಇಲ್ಲ, ರಿಯಾಲಿಟಿ. ಸೊ ಅದೆಲ್ಲ ಬಿಟ್ಬಿಟ್ಟು ನಮ್ಮದೇನಿದೆ ನಾವು ಅದನ್ನು ನೋಡ್ಕೊಂಡು ಹೋಗ್ಬೇಕು. ಸೊ ಇಷ್ಟೇ ಇದ್ದೀನಿ. ಸೊ ಹಾಯ್ ಗೈಸ್, ಇಷ್ಟು ಸೀರೆ ನನ್ನ ಹತ್ರ ಇರೋದು ಒಂದೇ ಒಂದು 10-15 ಸೀರೆಗಳಿವೆ. ಅದು ನನ್ನ ಹತ್ರ ಎಷ್ಟಿದೆಯೋ ಅಷ್ಟು ತೋರಿಸ್ತೀನಿ. ನಮ್ಮ ಅಕ್ಕನ ಹತ್ರ ಸಖತ್ ಕಲೆಕ್ಷನ್ಸ್ ಇದೆ. ನಮ್ಮ ಅಕ್ಕಂದು ನಾನು ನಾಳೆ ಹೋಗ್ಬಿಟ್ಟು ತೋರಿಸ್ತೀನಿ. ನಾಳೆ ವಿಡಿಯೋಲ್ಲಿ ಅಪ್ಲೋಡ್ ಆಗುತ್ತೆ ನಮ್ಮ ಅಕ್ಕನ ಸ್ಯಾರಿ ಕಲೆಕ್ಷನ್ಸ್. ಸೊ ಒಂದೊಂದಾಗಿ ತೋರಿಸ್ತೀನಿ, ಎಷ್ಟು ನೆನಪಿದೆ ಅಷ್ಟು ಹೇಳ್ತೀನಿ, ಜಾಸ್ತಿ ಏನು ಕಲೆಕ್ಷನ್ಸ್ ಇಲ್ಲ. ಸೊ ಫಸ್ಟ್ ಇದು ಕೇರಳ ಸೀರೆ ನಮ್ಮ ಮಾಮ ತಂದು ಕೊಟ್ಟಿದ್ದು. ಶಬರಿಮಲೆಗೆ ಹೋದಾಗ ನಮ್ಮ ಮಾಮ ತಂದು ಕೊಟ್ಟಿದ್ದು ಫಸ್ಟ್ ಸೀರೆ ಇದು. ಸೊ ಇದ್ರದ್ದು ಇನ್ನೂ ಏನು ಸ್ಟಿಚ್ ಆಗಿಲ್ಲ. ಈ ಸೀರೆ ಹೇಗೆ ಇಸ್ಕೊಂಡಿದ್ದ ಹಾಗೆ ಇಟ್ಟಿದೆ, ಇನ್ನೂ ಏನು ಯೂಸ್ ಮಾಡಿಲ್ಲ. ಸೊ ನೆಕ್ಸ್ಟ್ ಸೀರೆ ನೋಡೋಣ. ಸೊ ಇದು ಪಿಂಕ್ ಕಲರ್ ಆ್ಯಂಡ್ ಬ್ಲೂ ಪರ್ಪಲ್ ಮಿಕ್ಸ್ ಆಗಿದೆ. ಇದು ಆಫ್ ಸ್ಯಾರಿ ಮಾಡ್ಕೊಳ್ಳೋಣ ಅಂತ ಇದು ಹಂಗೆ ಇಟ್ಟಿದ್ದೀನಿ. ಇದು ಹೊಸ ಸೀರೆ, ಏನು ಮಾಡಿಲ್ಲ ಇದಕ್ಕೆ ಇನ್ನೂ ತುಂಬ ಆಲ್ಟ್ರೇಷನ್ ಮಾಡಿಬಿಟ್ಟಿದ್ಮೇಲೆ ನೋಡೋಣ. ಸೊ ಇದಿಷ್ಟು. ಇದು ಮೈಸೂರು ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಬ್ಲೂ ಆ್ಯಂಡ್ ಪರ್ಪಲ್. ನೀನು ಆಲ್ರೆಡಿ ಒಂದು ಸತಿ ಏನೋ ಹುಟ್ಟಿದ್ದೀನಿ. ಇದು ನಮ್ಮ ಆಂಟಿ ಕೊಡಿಸಿದ್ದು ಫಸ್ಟ್ ಮೈಸೂರು ಸಿಲ್ಕ್ ಸ್ಯಾರಿ. ನನಗೆ ಸೀರೆ ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಫಸ್ಟ್ ಕೊಡಿಸಿದ ಸೀರೆ ಇದು ನನಗೆ. ಸೊ ನೆಕ್ಸ್ಟ್ ನೋಡೋಣ. ಇದು ರೇಷ್ಮೆ ಸೀರೆ. ಇದು ಬಂದ್ಬಿಟ್ಟು ನಮ್ಮ ಆಂಟಿ ಮನೆ ಗುರುಪ್ರವೇಶಕ್ಕೆ ಅಂತ ತೊಗೊಂಡಿದ್ದು. ನಾನು ನಮ್ಮ ಅಕ್ಕ ಸೇಮ್ ಕಲರ್ ಕಂಬ ತೊಗೊಂಡಿದ್ದು. ಸೊ ಇದ್ರದ್ದು ಬ್ಲೌಸ್ ಸ್ಟಿಚ್ ಆಗಿದೆ, ವರ್ಕ್ ಆಗಿದೆ. ಇದು ಒಂದು ಸತಿ ಏನೋ ಹುಟ್ಟಿದ್ದೀನಿ. ಸೊ ನೆಕ್ಸ್ಟ್ ನೋಡೋಣ. ಇದು ಬಂದ್ಬಿಟ್ಟು ಸಿಮೆಂಟ್ ಆ್ಯಂಡ್ ಲೈಟ್ ಗ್ರೀನ್ ಮಿಕ್ಸ್ ಆಗಿದೆ ಬಾರ್ಡ್ರು. 2000 ಒಳಗಡೆ ಏನೋ. ಇದು ಬಂದ್ಬಿಟ್ಟು ನನ್ನ ಫೇವ್ರೆಟ್ ಸ್ಯಾರಿ. ಸೊ ಇದನ್ನು ಮಾತ್ರ ಮಿಸ್ಸೇ ಮಾಡಲ್ಲ ನಾನು ಯಾವತ್ತು. ಸೊ ಅಷ್ಟು ಇಷ್ಟ ನನಗೆ. ಇದು ನಾನು ತುಂಬ ಫಸ್ಟ್ ಟೈಮ್ ಇಷ್ಟಪಟ್ಟು ತೊಗೊಂಡಿದ್ದು ಸೀರೆ ಇದು. ಇದು ನೋಡೋರಿಗೆ ಏನಷ್ಟು ಇಷ್ಟ ಆಗಲ್ಲ, ಬಟ್ ನನಗೇನೋ ಬೇಗ ಕನೆಕ್ಟ್ ಆಯಿತು, ನನಗಿಷ್ಟ ಆಯಿತು. ಮೆರೂನ್ ಆ್ಯಂಡ್ ಲೈಟ್ ಪಿಂಕ್ ಡಬಲ್ ಮಿಕ್ಸ್ ಆಗಿರೋದು. ಇದು ಇನ್ನೂ ಹುಟ್ಟಿಲ್ಲ. ಇದು ಆಂಟಿ ಮನೆ ಗುರುಪ್ರವೇಶಕ್ಕೆ ಹೋದಾಗ ಆಂಟಿ ನನಗೆ ಕೊಟ್ಟಿರೋ ಸೀರೆ. ಸೊ ಇದು ಇನ್ನೂ ಏನು ಸ್ಟಿಚ್ ಆಗಿಲ್ಲ, ಬ್ಲೌಸ್ ಜಸ್ಟ್ ಇವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸಾಫ್ಟ್ ಸಿಲ್ಕ್ ಸ್ಯಾರಿ, ಸಖತ್ ಅಂದರೆ ತುಂಬ ಸಾಫ್ಟ್ ಆಗಿದೆ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಮೀಶೋ ಸ್ಯಾರಿ. ಇದು ನನ್ನ ಫ್ರೆಂಡು ಮತ್ತು ನಾನು ಕಾಂಬೋ ತೊಗೊಂಡಿದ್ದು ಮೀಶೋ ಅಲ್ಲಿ, ಇಷ್ಟ ಆಯಿತು ಅಂತ. ಸೊ ಇದು ನಾನು ಅವಳು ಕಂಬೈನ್ ಮಾಡಿ ಇಟ್ಕೊಳ್ಳೋಣ ಅಂತಲೇ ಹೇಳ್ಬಿಟ್ಟು ತೊಗೊಂಡಿದ್ದು. ಜಾಸ್ತಿ ಏನಿಲ್ಲ ಇದು ಸೀರೆ, 500 ಒಳಗಡೆ ಇದೆ, ಮೀಶೋ ಅಲ್ಲಿ ಸಿಗುತ್ತೆ ನಿಮಗೆ. ಇದು ಮೈಸೂರು ಸಿಲ್ಕ್. ಇದು ನಮ್ಮ ಆಂಟಿ ಮನೆ ಗುರುಪ್ರವೇಶಕ್ಕೆ ಅಂತಲೇ ತೊಗೊಂಡಿದ್ದು ಸೀರೆ. ನಾನು ನಮ್ಮ ಅಕ್ಕ 2 ಆರೆಂಜ್ ಕಲರ್ ತೋರಿಸಿದ್ನಲ್ಲ ಅದೊಂದು, ಮತ್ತು ಇದನ್ನು ಇಬ್ಬರು ಸೇಮ್ ಒಂದೇ ಥರ ಕಂಬೈನ್ ಮಾಡಿ ಟ್ವಿನ್ನಿಂಗಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಹಾಕಿದ್ದು. ಸೊ ಮೈಸೂರು ಸಿಲ್ಕ್ ಸ್ಯಾರಿ ಇದನ್ನು. ನಾಳೆ ವಿಡಿಯೋ ಮಾಡ್ತೀನಲ್ಲ ನಮ್ಮ ಅಕ್ಕನ ಸ್ಯಾರಿ ಕಲೆಕ್ಷನ್ಸಿಂದು, ಅದರಲ್ಲೂ ತೋರಿಸ್ತೀನಿ ಬನ್ನಿ. ಸೇಮ್ ಸೀರೆ ಆರೆಂಜ್ ಮತ್ತು ಗ್ರೀನು ತೋರಿಸ್ತಾಳು, ಅದನ್ನು ಹೊಂದುತ್ತಾ ಇದೆ ಅಂತ. ಬ್ಲೌಸ್ ಎಲ್ಲ ತುಂಬ ಸೇಫ್ಟಿಯಾಗಿಟ್ಟಿದ್ದೀನಿ ನಾನು. ಸೊ ಇದು ಬಂದ್ಬಿಟ್ಟು ಬಾರ್ಡರ್ ಸ್ಯಾರಿ, ಗೋಲ್ಡ್ ಮತ್ತು ಲೈಟ್ ಪಿಂಕ್ ಅಲ್ಲಿದೆ.
ಸೊ ಇದು ಸುಮ್ಮನೆ ಸಿಟಿಗೆ ಹೋದಾಗ ನನಗೆ ಇಷ್ಟ ಆದಾಗ ತೊಗೊಂಬಂದಿರೋ ಸೀರೆ ಇದಷ್ಟೇ. 2000 ಒಳಗಡೆ ಇದೆ ಈ ಸ್ಯಾರಿ, ಜಾಸ್ತಿ ಏನಿಲ್ಲ. ಸೊ ಬಾರ್ಡರ್ ಸ್ಯಾರಿ ಇದು ಬಂದ್ಬಿಟ್ಟು. ಸೊ ನೆಕ್ಸ್ಟ್ ಸ್ಯಾರಿ ನೋಡೋಣ. ನೈಸ್, ನೀವು ನೋಡ್ತಾ ಇರ್ಬೋದು ಏನು ಎಲ್ಲದಕ್ಕೂ ಕವರ್ ಹಾಕಿಟ್ಟಿದ್ದಾಳೆ ಬ್ಲೌಸ್ಗಳಿಗೆ ಅಂತ. ಬ್ಲೌಸ್ಗಳು ಎಲ್ಲದಕ್ಕೂ ವರ್ಕ್ಸ್ ಹಾಕಿದ್ದೀನಿ, ಅದಕ್ಕೆ ತುಂಬ ಸೇಫ್ಟಿ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್. ಒಂದೊಂದು ವರ್ಕ್ಗೂ 2000 ರೂಪಾಯಿ ಮೇಲೆ ಹಾಕ್ಸಿದ್ದೀನಿ, ಅದಕ್ಕೆ ಎಲ್ಲಿ ಹಾಳಾಗ್ಬಿಡುತ್ತೆ ಅಂತ ಕವರೆಲ್ಲ ಪ್ಯಾಕ್ ಮಾಡಿ ಹುಷಾರಾಗಿ ಇಟ್ಟಿದ್ದೀನಿ. ಸೊ ಇದು ಬಂದ್ಬಿಟ್ಟು ಬಾರ್ಡರ್ ಸ್ಯಾರಿ, ಮೆರೂನ್ ಮತ್ತು ಸ್ಕಿನ್ ಕಲರು ಮಿಕ್ಸ್ ಆಗಿದೆ. ಸೊ ನೋಡ್ತಾ ಇದ್ದರೆ ಈ ಥರ ಇದೆ. ಸೊ ಲೈಟಾಗಿ ಇಷ್ಟ ಆಯಿತು ಅಂತ ತೊಗೊಂಡಿದ್ದು, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ. ಇದು ಅವಾಗ ಟ್ರೆಂಡಿಂಗಲ್ಲಿ ಓಡ್ತಾ ಇತ್ತು ಸ್ವಲ್ಪ ದಿವಸ, ಹಂಗಾಗಿ ತೊಗೊಂಡೆ. ತೊಗೊಂಡಾದರೆ 2 ಇಯರ್ಸ್ ಏನೋ ಆಯಿತು, 2-3 ಇಯರ್ಸ್ ಆಯಿತು. ನನಗೆ ಸ್ಯಾರಿ ಅಂದರೆ ತುಂಬ ಕ್ರೇಜ್, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಸ್ಯಾರಿ ಎಲ್ಲ ಥರದ ಕಲೆಕ್ಷನ್ಸ್ ನಾನು ನೋಡ್ತಿರ್ತೀನಲ್ಲ, ತುಂಬ ಇಷ್ಟ ಆಗಿರೋದು ಮಾತ್ರ ಇಸ್ಕೊಂಡಿದ್ದೀನಿ. ಇದು ಆನ್ಲೈನಲ್ಲಿ ಸ್ವಲ್ಪ ದಿವಸ ಟ್ರೆಂಡಿಂಗಲ್ಲಿ ಓಡ್ತಾ ಇತ್ತು, ಅವಾಗ ಇಸ್ಕೊಂಡಿದ್ದು. ಇದು ಜಾಸ್ತಿ ಏನಿಲ್ಲ, ಮೀಶೋ ಸ್ಯಾರಿ ಇದು ಬಂದ್ಬಿಟ್ಟು, ನಿಮ್ಗೆ ಗೊತ್ತೇ ಇರತ್ತೆ ಏನಂತ ಇದೇನಿಲ್ಲ. ಸೊ ಇದು ಏನೊಂದು 400-500 ಒಳಗಡೆ ಇರುತ್ತೆ ಅಷ್ಟೇ. ಸೊ ಇದು ಬಂದ್ಬಿಟ್ಟು ರೀಸೆಂಟಾಗಿ ತಗೊಂಡು ಕಲರಿಂದು. ಇದು ಸ್ವಲ್ಪ ಟ್ರೆಂಡಿಂಗಲ್ಲಿ ಓಡ್ತಿತ್ತು ಅಂತ ಹೇಳ್ಬಿಟ್ಟು ನಾನು, ನಮ್ಮ ಅಕ್ಕ, ನಮ್ಮ ಆಂಟಿ 3 ಜನನೂ ಒಂದೇ ಥರ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ತಗೊಂಡಿದ್ದು. ಸೊ ಇದು ಆಯಿತು ಅಲ್ಲಿ ಒಂದ್ಸತಿ ಏನೊಂದು ಅರ್ಧ ಗಂಟೆ ನಮ್ಮೂರು ಫಂಕ್ಷನ್ ಇದೆ ಅಂತ ಹುಟ್ಟಿದ್ದು ಅಷ್ಟೇ. ಸೊ ಇದ್ರ ಬ್ಲೌಸ್ ತೋರಿಸ್ತೀನಿ ನಿಮ್ಗೆ ಬಂದ್ಬಿಟ್ಟು. ವೇಸ್ಟ್ ಜಾತ್ರೆ ಅಂತ ಮಾತ್ರ ಹೇಳ್ಬಿಟ್ರಿ, ಅದಕ್ಕೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ಇಷ್ಟ ಆಯಿತು, ಹಳೆ ಕಾಲದ ಸೀರೆ ಅಂತ ಅನಿಸ್ತಿರ್ಬೋದು, ಬಟ್ ನನಗೆ ಇಷ್ಟ ಆಯಿತು. ಈ ಥರದ್ದೆಲ್ಲ ನನಗೆ ಬೇಗ ಇಷ್ಟ ಆಗ್ತದೆ. ಸೊ ಹಂಗಾಗಿ ಇದು ನಮ್ಮ ಆಂಟಿ ತಗನೇ ಇಸ್ಕೊಂಬಂದಿರೋದು ನಾನು. ಆಲ್ಮೋಸ್ಟ್ ಎಲ್ಲ ನಾನು ನಮ್ಮ ಆಂಟಿ ತಗನೇ ತುಂಬ ಇಸ್ಕೊಳ್ಳೋದು. ಅವ್ರ ಹತ್ರನೇ ತುಂಬ ಎಲ್ಲ ಸೀರೆಗಳು ಹೋದಾಗೆಲ್ಲ ಅವ್ರು ನನಗೆ ಕೊಡಿಸ್ತಾರೆ. ಸೀರೆ ನನ್ನ ಕ್ರೇಜ್ ಅಂತ ಗೊತ್ತು, ಅದಕ್ಕೆ ಅವ್ರು ಕೊಡಿಸ್ತಾರೆ. ಸೊ ಇದಿಷ್ಟು ಇವತ್ತಿನ ಸ್ಯಾರಿ ಕಲೆಕ್ಷನ್ಸು. ಮತ್ತು ನಾಳೆ ನಮ್ಮ ಅಕ್ಕಂದು ಸೆನ್ಸ್ ತುಂಬ ಇದೆ, ತೋರಿಸ್ತೀನಿ. ಸೊ ಇವತ್ತಿನ ಸ್ಯಾರಿ ಕಲೆಕ್ಷನಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಬ್ಲಾಗ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ ಇದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೆಕ್ಸ್ಟ್ ಟೈಮ್ ನಾನು ಅದನ್ನು ಸರಿ ಮಾಡ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.